ಎಲ್ರಿಗೂ ನಮಸ್ಕಾರ. ಇವತ್ತಿನ ವ್ಲಾಗಲ್ಲಿ ನಿಮಗೆ ಎಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನೋಡಿ ಗೊತ್ತಾಯ್ತಾ. ನಾವು ಇಲ್ಲಿ ಉಡುಪಿಯಿಂದ ಮಣಿಪಾಲದ ಕಡೆ ಹೋಗ್ತಾ ಇದ್ದೀವಿ. ಏನಪ್ಪ ವಿಶೇಷ ಇವತ್ತಿನ ವ್ಲಾಗಲ್ಲಿ ಅಂತ ಹೇಳಿದ್ರೆ, ಈ ಮನೆತನದ ಮನೆಗಳು ಅಂತ ಹೇಳ್ಬಿಟ್ಟು ಹಳೆಯ ಕಾಲದ ಮನೆಗಳೆಲ್ಲ ಇರ್ತಾಯಿದ್ವು. ಹಿಂದೆ ಹೇಗೆ ಜಮೀನ್ದಾರಿಕೆಯಲ್ಲಿ ಮನೆಗಳು ಯಾವ ರೀತಿ ಕಟ್ಟಿಸ್ತಾಯಿದ್ರು, ಇವತ್ತು ಅಂಥ ಮನೆಗಳನ್ನು ಕಟ್ಟೋಕ್ಕೆ ಆಗೋದೇ ಇಲ್ಲ. ಆ ಥರ ಉಡ್ಬೇಕು. ಹಾಗಾಗಿ ಆ ಥರ ಮರಗಳನ್ನು ಯೂಸ್ ಮಾಡೋದಕ್ಕೂ ನಮಗೆ ಲಕ್ಷಾಂತರ ಕೋಟಿ ರೂಪಾಯಿ ಬೇಕಾಗತ್ತೆ. ಹಾಗಾಗಿ ಆ ಥರ ಕಟ್ಟೋಕ್ಕಾಗೋದಿಲ್ಲ. ಇದು ನಮಗೆ ನೆನಪಿಗೆ, ಅಂದರೆ ಹಿಂದೆ ಹೇಗೆ ಇದ್ದರು, ಯಾವ ಥರ ಮನೆ ಇತ್ತು ಅನ್ನೋದಕ್ಕೆ ಇನ್ನೂ ಅಲ್ಲಲ್ಲೇ ಕೆಲವು ಕಡೆ ಉಳಿದಿದೆ. ಹಾಗೆಲ್ಲಾದರೂ ನೋಡೋಕ್ಕೆ ಸಿಕ್ಕಿಲ್ಲ ಅಂದರೆ ಈ ಕಡೆ ಬನ್ನಿ ನೋಡಿ. ಮತ್ತು ತುಂಬ ಚೆನ್ನಾಗಿದೆ. ಒಂದು ಮನೆ ಅಲ್ಲ, ಎರಡು ಮನೆ ಅಲ್ಲ, 28 ಮನೆ ಇದೆ ಅನಿಸುತ್ತೆ. 24-28 ಮನೆ ಇದೆ ಇಲ್ಲಿ. ಹಾಗೆ ಒಂದೆರಡು ಮನೆ ಬಾಗಿಲು ಹಾಕಿತ್ತು, ನೋಡೋಕ್ಕೆ ಸಿಗಲಿಲ್ಲ, ಬಂದಾಗಿತ್ತು. ಹಾಗೆ ಇಲ್ಲಿ ನನ್ನ ಅಜ್ಜನ ಮನೆ ಇದೆ. ನಿಜವಾಗಿ ನಾನು ಬಂದಿರೋದು ನನ್ನ ಅಜ್ಜನ ಮನೆಗೆ ಕೊಟ್ಟಿದ್ರಂತೆ, ಅದಕ್ಕೆ ನೋಡೋಣ ಅಂತೇಳ್ಬಿಟ್ಟು ಬಂದೆ ನಾನು. ಇಲ್ಲಿ ಸ್ಕೂಲ್ ಮಕ್ಕಳು ಅಂದರೆ ದೂರದ ಊರಿಂದೆಲ್ಲ, ಬೇರೆ ಬೇರೆ ಊರಿಂದ ಸ್ಕೂಲ್ ಮಕ್ಕಳು ಇಲ್ಲಿ ಬರ್ತಾರೆ ನೋಡೋದಕ್ಕೆ. ಅವರಿಗೆ ಟಿಕೆಟ್ ಇಲ್ಲ ಅನಿಸುತ್ತೆ, ಅಥವಾ ಕಡಿಮೆನೋ ಅಂತೂ ನಾವು ತೊಗೊಂಡಷ್ಟು ಇರೋದಿಲ್ಲ. ನಮಗೆ 500 ರೂಪಾಯಿನೋ ಏನೋ ತೊಗೊಂಡ್ರು ಒಂದು ಟಿಕೆಟಿಗೆ. ಹಾಗೆ ನಾವಿಲ್ಲಿ ಟಿಕೆಟ್ ತೊಗೊಂಡ್ವಿ. ಹಾಗೆ ಫ್ಲ್ಯಾಶ್ ಲೈಟ್ ಹಾಕ್ಕೊಂಡು ಇದು ಮಾಡೋ ಹಾಗಿಲ್ಲ, ವೀಡಿಯೋ ಮಾಡೋ ಹಾಗಿಲ್ಲ. ಅದೇ ಹಾಗೆ ನಾವು ಮತ್ತು ಸ್ಟಿಕ್ ಹಿಡ್ಕೊಂಡು ವೀಡಿಯೋ ಮಾಡೋಗಿಲ್ಲ ನೋಡಿ. ಇವರೇ ವ್ಯವಸ್ಥಾಪಕರು, ಅಂದರೆ ಕಟ್ಟಿರುವಂಥ ಮೇಯ್ನ್ ವ್ಯಕ್ತಿ ಇವರೇ, ವಿಜಯನಾಥ್ ಶೆಣೈ ಅಂತೇಳ್ಬಿಟ್ಟು. ಮುಂದಿನ ಪೀಳಿಗೆಗೆ ಉಳಿಸ್ಕೊಟ್ಟಿರುವಂಥದ್ದು. ಇವರಿಗೊಂದು ದೊಡ್ಡ ನಮಸ್ಕಾರ ಅಂತಲೇ ಹೇಳ್ಬೋದು, ಕೊಡ್ಬೋದು ನಾವು. ಯಾಕಂದರೆ ಅಷ್ಟು ಸುಲಭ ಇಲ್ಲ ಇದನ್ನು ಕಟ್ಟೋದಕ್ಕಾಗಲಿ, ವಾಪಸ್ಸು ಮನೇನ ಅಂದರೆ ಒಬ್ಬರ ಕಡೆಯಿಂದ ತೊಗೊಂಡು ನಾವು ವಾಪಸ್ ಅದನ್ನು ಅದೇ ಥರ ಕಟ್ಟುವಂಥದ್ದು, ಅದೆಲ್ಲ ಅಷ್ಟು ಸುಲಭದ ಕೆಲಸ ಅಲ್ಲ. ಹಾಗೆ ಇಲ್ಲಿ ತಿಂಡಿ ಎಲ್ಲ ಒಳಗಡೆ ತೊಗೊಂಡು ಹೋಗೋಗಿಲ್ಲ ಅಂತ ಹೇಳ್ತಾಯಿದ್ರು. ನಾವೇನು ತೊಗೊಂಡು ಹೋಗಿರಲಿಲ್ಲ. ಹಾಗೆ ಟಿಕೆಟನ್ನು ಚೆಕ್ ಮಾಡ್ತಾರೆ ಇಲ್ಲಿ. ನಾವು ಹೊರಗಡೆಯಿಂದ ತೊಗೊಂಡು ಟಿಕೆಟನ್ನು ಇಲ್ಲಿ ನೋಡ್ತಾರೆ. ಹಾಗೆ ನಾವು ಇವ್ರು ಅಲ್ಲಿ ನಮ್ಗೆ ತಿಳಿಸ್ತಾಯಿದ್ರು ಯಾವ ಕಡೆಯಿಂದ ಹೋಗಬೇಕು ಅಂತ ಹೇಳ್ಬಿಟ್ಟು. 1ನೇ ನಂಬರಿಂದ, ಅಂದರೆ ನಂಬರ್ ಒಂದೊಂದು ಬಿಲ್ಡಿಂಗ್, ಒಂದೊಂದು ಮನೆಗೆ ಒಂದೊಂದು ನಂಬರ್ ಹಾಕಿರ್ತಾರೆ. ಆ ಕಡೆ ಒಂದು ಲೈನಿಂದ ಹೋಗ್ಬೋದು ನೋಡಿ. ಅದು ನಮ್ಮ ಅಜ್ಜನ ಮನೆ, ಅಲ್ಲಿ ಕಾಣಿಸ್ತಾ ಇರೋ ಮನೆ ಇದೆಯಲ್ಲ, ಅದು ನನ್ನ ಅಜ್ಜನ ಮನೆ, ಅಂದರೆ ತಾಯಿಯ ತಂದೆ ಮನೆ ಅದು. ಅವರು ಸಹ ಕೊಟ್ಟಿದ್ರು, ಅದನ್ನು ಇಲ್ಲಿ ಸ್ಥಾಪಿಸಿದ್ದಾರೆ ಅವರು, ವಿಜಯನಾಥ್ ಶೆಣೈ ಅವರು. ಹಾಗಾಗಿ ನಮಗೆ ನನಗೆ ನಿಜವಾಗ್ಲೂ ನಾವು ನೋಡಿಲ್ಲ ಅಜ್ಜನ ಮನೆ ಯಾವುದು ಅಂತ ಹೇಳ್ಬಿಟ್ಟು. ಅಂದರೆ ಅಜ್ಜನ ತಂದೆ ತಾಯಿನೂ ಕಟ್ಟಿರುವಂಥ ಮನೆ, ಅಜ್ಜನ ತಾಯಿ ಮನೆ ನಾವು ನೋಡಿಲ್ಲ. ಅದರಿಂದ ನಮ್ಗೆ ಈಗ ನೋಡೋದಕ್ಕೆ ಸಿಗುತ್ತೆ ನೋಡಿ. ಅಂದರೆ ಇದು ಅವರು ಇಲ್ಲಿ ಕಟ್ಟಿರೋದ್ರಿಂದ ನಮಗೆ ನಮ್ಮ ಅಜ್ಜನ ಮನೆ ಹೇಗಿತ್ತು ಅಂತ ಹೇಳ್ಬಿಟ್ಟು ನೋಡೋದಕ್ಕೆ ನಮಗೆ ಸಿಕ್ತು. ಹಾಗೆ ಅಜ್ಜನ ನಂತರದ ಮತ್ತೊಂದು ಅಜ್ಜನ ಮನೆ ನಾನು ವೀಡಿಯೋ ಮಾಡಿ ತೋರಿಸ್ತೀನಿ. ಅದು ಸಹ ಇದೇ ಥರ ಇರುವಂಥ ಮನೆ, ಇವತ್ತಿಗೂ ಇದೆ ಅದು. ಈ ಥರ ಮನೆಗಳು ಏನಾಗುತ್ತೆ ಅಂತ ಹೇಳಿದ್ರೆ, ಈಗಿನವರಿಗೆ ಇದನ್ನು ಮಾಡ್ಕೊಂಡು ಹೋಗೋದು ಕಷ್ಟ. ಮತ್ತು ಜನಗಳಿಲ್ಲ. ಮೊದಲೆಲ್ಲ ಒಂದು 30, 40, 20 ಜನ ಅಂತ ಒಂದೊಂದು ಮನೇಲಿ ಇರ್ತಾಯಿದ್ರು. 100 ಜನ ಈಗ ಇರ್ತಾಯಿದ್ರು ಒಂದೇ ಮನೇಲಿ. ಅದರಿಂದ ಚೆನ್ನಾಗಿರ್ತಾಯಿದ್ರು. ಇವಾಗೆಲ್ಲ ಒಬ್ರೊಬ್ರಿಗೆ ಇಂಥ ಮನೆಗಳಲ್ಲೆಲ್ಲ ಇರೋಕ್ಕಾಗೋದಿಲ್ಲ. ಮತ್ತು ಕೆಲವು ಈ ಮನೆಗಳೆಲ್ಲ ದೇವರ ನೆಲೆಸಿರುವಂಥ ಮನೆ ಅಂತೇಳಿರುತ್ತೆ. ಅಂಥ ಮನೆಗಳಲ್ಲೆಲ್ಲ ಈ ಟಾಯ್ಲೆಟ್ ಎಲ್ಲ ಒಳಗಡೆ ವಾಶ್ರೂಮ್ ಎಲ್ಲ ಒಳಗಡೆ ಕಟ್ಟುವ ಹಾಗಿಲ್ಲ, ಹೊರಗಡೆ ಕಟ್ಟಬೇಕು. ರಾತ್ರಿ ಹೊರಗಡೆ ಹೋಗೋದಕ್ಕೆಲ್ಲ ಈ ರೀತಿ ಎಲ್ಲ ಇರುತ್ತೆ. ಅದರಿಂದ ಕೆಲವರು ಏನು ಮಾಡಿದ್ದಾರೆ, ಮನೇಲಿ ವಾಸ ಇರೋದಿಲ್ಲ, ಅದೆಲ್ಲ ಮಾರಿಬಿಡ್ತಾರೆ, ಕೊಟ್ಬಿಡ್ತಾರೆ. ಆ ಉಡ್ಡಿಗೆಲ್ಲ ರೇಟ್ ಇರುತ್ತಲ್ವ, ಎಲ್ಲ ಕೊಟ್ಟು ಮಾರಿಬಿಡ್ತಾರೆ. ಹಾಗೆ ಮನೆಯ ಅವನತಿಯಾಗಿರುತ್ತೆ. ಅಂದರೆ ನೋಡೋದಕ್ಕೆ ನಮಗೆ ಸಿಗೋದಿಲ್ಲ. ಮುಂದಿನ ಪೀಳಿಗೆಗೆ ಯಾವ ಥರ ಇತ್ತು, ನಮ್ಮ ಹಿಂದಿನವರು ಇದ್ದರು ಅನ್ನೋದಕ್ಕೆ ಮನೆಗೆ ಗೊತ್ತಾಗೋದಿಲ್ಲ. ಹಾಗಾಗಿ ಇಲ್ಲಿ ನೀವು ಪ್ರತಿಯೊಂದು ಮನೆಯನ್ನು ನೋಡ್ಬೋದು. ಇದು ಒಬ್ರೊಬ್ಬರು ಒಂದೊಂದು ಮನೆ ಇದೆ. ಈ ಮನೆಗಳೆಲ್ಲ ಕೊಟ್ಟಿರುವಂಥದ್ದು. ಒಬ್ರೊಬ್ಬರು ಅದನ್ನು ಮಾಡೋಕ್ಕಾಗದೆ, ನೋಡ್ಕೊಳ್ಳೋಕ್ಕಾಗದೆ, ಮನೆಯಲ್ಲಿ ಜನ ಇಲ್ಲದೆ, ಯಾರು ವಾಸ ಇಲ್ಲದೆ ಇರೋದ್ರಿಂದ ಆ ರೀತಿಗೆ ಕೊಟ್ಟಿರುವಂಥ ಮನೆಗಳಿದೆ. ಒಂದೊಂದು ಮನೆ ಒಂದೊಂದು ಅದ್ಭುತ ಅಂತಲೇ ಹೇಳ್ಬೋದು. ಹಾಗೆಲ್ಲ ಕೊನೆಯಲ್ಲಿ ಅಂದರೆ ಒಳಗಡೆ ಹೋಗ್ತಾ ನಮಗೆ ಬಲಗಡೆ ಕಾಣಿಸ್ತಾ ಇರೋದು ನಮ್ಮ ಅಜ್ಜನ ಮನೆ. ಆದರೆ ಅದು ನೋಡಿಕೊಂಡು ಲಾಸ್ಟ್ ಬರುವಾಗ ಅದು ಲಾಸ್ಟ್ ಮನೆ ಆಗಿರುತ್ತೆ. ಅದು ಸಹ ಬಂದಾಗಿತ್ತು, ಅದು ಸ್ವಲ್ಪ ರಿಪೇರಿ ಇತ್ತು ಅಂತ ಹೇಳಿಬಿಟ್ಟು ಬಂದ್ ಮಾಡಿದ್ರು. ಒಳಗಡೆ ಹೋಗೋಕ್ಕಾಗಲಿಲ್ಲ, ಹೊರಗಡೆಯಿಂದನೇ ಹಾಗೆ ವೀಡಿಯೋ ಮಾಡಿದ್ದೆ ನಾನು. ಹೀಗೆ ಒಂದೊಂದನ್ನೇ ನಾನು ನೋಡಿಕೊಂಡು ನಿಮಗೆ ಮನೇನ ತೋರಿಸ್ಕೊಂಡು ಹೋಗ್ತೀನಿ ನೋಡಿ. ಇದೆಲ್ಲ ನಿಮಗೆ ಗೊತ್ತಾಗುತ್ತೆ ಏನಂತ ಹೇಳ್ಬಿಟ್ಟು. ಒಂದೊಂದು ಕೂತ್ಕೊಂಡು ಹೋಗುವಂಥದ್ದು, ಕುದುರೆ ಒಂಟೆಗಳನ್ನೆಲ್ಲ ಕಟ್ಟುವಂಥದ್ದು ಅನಿಸುತ್ತೆ. ಅದೆಲ್ಲ ಕಟ್ಟಿಬಿಟ್ಟು ಎತ್ತು ಈ ಥರ ಅದನ್ನೆಲ್ಲ ಕಟ್ಟಿ ಅದರಲ್ಲಿ ಹಿಂದೆ ರಾಜರು, ಜಮೀನ್ದಾರರು ಕೂತ್ಕೊಂಡು ಹೋಗ್ತಾಯಿದ್ರು ಅನಿಸುತ್ತೆ ಅದರಲ್ಲಿ. ಆಮೇಲೆ ನೋಡಿ, ಇದು ನೋಡಿ, ಇದು ಮರ್ಗಿ ಅಂತ ಹೇಳ್ತೀವಿ ನಾವು, ಕಲ್ಲಿಂದ ಮರ್ಗಿ ಅಂತ ಹೇಳೋದು ಅದಕ್ಕೆ. ಇದು ನೋಡಿ, ಇದು ನಾವು ಕೆಲವು ಕಡೆ ಕೋಟೆ ಇರುವ ಕಡೆ ಎಲ್ಲ ನೋಡಿದ್ದೀವಿ. ಕೋಟೆ ಎಲ್ಲ ಬಿದ್ದೋಗಿರೋದೆ ಕೆಲವು ಕಡೆ ಇದೆ ನೋಡಿ, ಇವತ್ತಿಗೂ ಇದೆ. ಅಂಥ ಜಾಗದಲ್ಲಿ ಹೋದಾಗ ಇದು ಸಿಗುತ್ತೆ, ಇಂಥ ಕಲ್ಲುಗಳು.
ಹಾಗೆ ನಾವು ಯಾರು ನೋಡಿಲ್ವೋ ಇಂಥ ಜಾಗದಲ್ಲಿ ಇಂಥ ಮನೆಗಳು ನಮ್ಗೆ ನೋಡೋಕ್ಕೆ ಅಪರೂಪ ಆಗಿರೋದ್ರಿಂದ ಅಂದರೆ ಕೆಲವರು ಈಗ ನಮಗೆಲ್ಲ ನಮ್ಮ ಅಜ್ಜನ ಮನೆಯೆಲ್ಲ ಇವಾಗಲೂ ಇದೆ ಈ ಥರದ ಮನೆಗಳೆಲ್ಲ ಇದೆ. ಆದರೆ ಕೆಲವು ಕಡೆ ಎಲ್ಲ ಹೋಗಿದೆ, ಕೆಲವ್ರಿಗೆ ಗೊತ್ತೇ ಇಲ್ಲ ಈ ಥರ ಇರುತ್ತೆ ಅಂತ ಹೇಳ್ಬಿಟ್ಟು. ಹಾಗೆ ಈ ಥರ ಮನೆಗಳನ್ನೆಲ್ಲ ನೋಡ್ಕೊಂಡು ಹೋಗ್ಬೋದು. ನೋಡಿ, ಹೆರಿಟೇಜ್ ವಿಲೇಜ್ ಅಂತ ಹೇಳಿದ್ರೆ ನೀವು ಉಡುಪಿಯಿಂದ ರಿಕ್ಷಾ ಮಾಡ್ಕೊಂಡು ಹೋದ್ರೂ ಆಗುತ್ತೆ, ಮಣಿಪಾಲಕ್ಕೆ ಬಸ್ಸಲ್ಲಿ ಹೋಗಿ ನಂತರ ಆಟೋದಲ್ಲಿ ಹೋದ್ರೂ ಆಗುತ್ತೆ, ಹೋಗ್ಬೋದು, ಏನು ತೊಂದರೆ ಇಲ್ಲ. ಅಲ್ಲೇ ನಿಲ್ಲಿಸ್ತಾರೆ, ಗೇಟ್ ಹತ್ರ ನಿಲ್ಲಿಸ್ತಾರೆ. ಮತ್ತು ಟೈಮಿಂಗ್ಸ್ ಇದೆ. 3:30 ತನಕ ನಮಗೆ ಟಿಕೆಟ್ ಕೊಡ್ತಾರೆ. 3:30 ಮೇಲೆ ಟಿಕೆಟ್ ಕೊಡಲ್ಲ. ಸಂಜೆ 5 ಗಂಟೆ ತನಕ ನೋಡ್ಬೋದು ನಾವು ಅಷ್ಟೇ ಒಳಗಡೆ. ಬೆಳಿಗ್ಗೆ ಹೋದರೆ 9 ಗಂಟೆಗೆ 10 ಗಂಟೆಗೆ ಓಪನ್ ಆಗುತ್ತೆ. ನಂತರ ನೀವು 10 ಗಂಟೆಗೆ ಹಿಂಗೆ ಹೋಗಿ 9 ಗಂಟೆ ಮೇಲೆ ಸ್ಟಾರ್ಟ್ ಆಗೋಂಥದ್ದು. ನಂತರ 3:30ಗೆ ಟಿಕೆಟ್ ಕೊಡೋದು ಕ್ಲೋಸ್ ಆಗುತ್ತೆ. ನೋಡಿ, ಇಲ್ಲಿ ಒಂದೊಂದು ಕೆತ್ತನೆಗಳು ನೋಡೋದಕ್ಕೆ ನಿಮ್ಗೆ ಚೆಂದ. ಒಳಗಡೆ ಅಂತೂ ನಮಗೆ ರಿಯಲ್ ಆಗಿ ನೋಡೋದಕ್ಕೆ ಇನ್ನೂ ತುಂಬ ಖುಷಿಯಾಗುತ್ತೆ. ನೋಡಿ ಹೇಗಿದೆ ಅಂತ ನಿಮ್ಗೆ ಇಲ್ಲಿ ವಿಡಿಯೋದಲ್ಲೇ ಗೊತ್ತಾಗುತ್ತೆ ಎಷ್ಟು ಚೆಂದ ಇದೆ ಅಂತ. ನೀವು ಈ ವಿಡಿಯೋ ನೋಡಿದ್ರೆ ನಿಮಗೆ ಹೋಗ್ಬೇಕನ್ಸುತ್ತೆ, ಆ ಥರ ಇದೆ. ನೋಡಿ, ಒಂದೊಂದು ಕಂಬದ ಕೆತ್ತನೆಗಳೇ ಹೇಗಿದೆ. ನಾನು 1-2 ಮನೆ ಇವಾಗಲೂ ವಾಸ ಇರುವಂಥ ಒಂದು ಮನೆ 2 ಮನೆ ವಿಡಿಯೋ ಮಾಡಿದ್ದೀನಿ ನಾನು. ಅದರಲ್ಲಿ ಇದೆ ಕಂಬದ ಮನೆಗಳ 2 ಮನೆನ ವಿಡಿಯೋ ಮಾಡಿದ್ದೀನಿ. ಅದು ನನ್ನ ಅಜ್ಜನ ಮನೆನೇ ಮಾಡಿರೋಂಥ, ಅಂದರೆ ತಾಯಿಯ ಮನೆ, ಅಜ್ಜಿ ಮನೆ. ಇನ್ನೊಂದು ನನ್ನ ತಂದೆಯ ತಾಯಿ ಇದ್ದಾರಲ್ಲ ಅವ್ರದ್ದು ತಂದೆ ಮನೆ. 2 ಮನೆಯನ್ನು ನಾನು ವಿಡಿಯೋ ಮಾಡಿದ್ದೀನಿ. ಅಂದರೆ ಇವಾಗಲೂ ವಾಸ ಇದ್ದಾರೆ ಅಲ್ಲಿ. ಇದೆಲ್ಲ ಕೊಟ್ಟಿರುವಂಥದ್ದು ಬೇರೆಯವರು, ಇವ್ರಿಗೆ ವಿಜಯನಾಥ್ ಶೆಣೈ ಅವರಿಗೆ ಕೊಟ್ಟಿರುವಂಥದ್ದು. ಅವರು ಈ ಥರ ಕಟ್ಟಿರುವಂಥದ್ದು ಮನೆ. ಇದು ದೇವಸ್ಥಾನ ಥರ ಇದೆ. ಇದು ಏನಂತಲೇ ಗೊತ್ತಾಗಲಿಲ್ಲ, ಮನೆನ ಅಥವಾ ದೇವಸ್ಥಾನನ ಏನಂತಲೇ ಗೊತ್ತಾಗಲಿಲ್ಲ. ಅಂದರೆ ಇಲ್ಲಿ ದೇವರು ಇಟ್ಟಿದ್ದಾರೆ. ನೋಡೋದಕ್ಕಂತೂ ತುಂಬ ಚೆನ್ನಾಗಿದೆ ಮಾತ್ರ. ಒಂದೊಂದು ಕಂಬಗಳಲ್ಲಿರುವಂಥ ಒಂದೊಂದು ಕೆತ್ತನೆಗಳು ಇವೆಲ್ಲ ನೋಡೋದಕ್ಕೆ ತುಂಬ ಖುಷಿಯಾಗುತ್ತೆ. ಇದಂದರೆ ಬೆಳಿಗ್ಗೆ ನಾವು ಹೊರಟರು ಸಂಜೆ ಆಗುತ್ತೆ ನೋಡೋದ್ರೊಳಗೆ, ಕ್ಲಿಯರಾಗಿ ನೋಡ್ತಾ ಹೋಗೋದ್ರೊಳಗೆ ಸಂಜೆ ಆಗುತ್ತೆ. 5 ಗಂಟೆ ಒಳಗೆ ಮುಗಿಯುತ್ತೆ. ಮತ್ತು ನಿಮ್ಗಲ್ಲಿ ಏನಾದರೂ ಇದ್ರ ಬಗ್ಗೆ, ಈ ಮನೆಗಳ ಬಗ್ಗೆ ಏನಾದರೂ ಕೇಳಬೇಕನ್ಸಿದ್ರೆ ಅಲ್ಲಿ ಇರ್ತಾರೆ, ಅದ್ರ ಬಗ್ಗೆ ತಿಳಿಸೋದಕ್ಕೆ ಇರ್ತಾರೆ. ಅವ್ರು ನಿಮಗೆ ಕತೆ ಹೇಳ್ತಾರೆ, ಮನೆಯಲ್ಲಿ ಕತೆ. ನೋಡಿ, ಇಲ್ಲೊಂದು ಎಂಥ ಅದ್ಭುತ ನೋಡಿ, ನೋಡಿ ಆ ಥರ ಇದೆ ನೋಡಿ, ಕೆತ್ತಿರುವಂಥದ್ದು ಕಲ್ಲಿನ. ಹಾಗೆ ನಾನು ನಿಮಗೆ ಇಡೀ ಈ ಮನೆನ ಒಂದು ಸುತ್ತು ತೋರಿಸ್ತಾ ಇದ್ದೀನಿ ಈಗ. ಇದೆಲ್ಲ ಹಳೆಯ ಕಾಲದ ಕಾರುಗಳು. ಇದಕ್ಕೂ ಒಂದು ಕತೆ ಇರುತ್ತೆ, ಯಾಕಂದರೆ ನಾವು ಇಲ್ಲಿ ಇದ್ರ ಬಗ್ಗೆ ನಾವು ಹಾಗೆ ನೋಡ್ತಾ ಹೋಗಿದ್ವಿ ಬಿಟ್ಟರೆ ಅಂದರೆ ಟೈಮ್ ಸಾಕಾಗಲ್ಲ ಅಂತ ಹೇಳ್ಬಿಟ್ಟು ಮುಂದೆ ನೋಡೋಣ.